ಮತ್ತೆ ಸೋರ್ತಾ ಇದೆ ರಾಜ್ಯದ ಪ್ರತಿಷ್ಠಿತ ಜಲಾಶಯ. ಇದು ಸಹಜವಾಗಿ ಈಗ ರೈತರು ಆತಂಕದಲ್ಲಿದ್ದಾರೆ. ವಿಜಯನಗರ ಜಿಲ್ಲೆಯ ಜಲಾಶಯದ ಕ್ರಸ್ಟ್ ಗೇಟ್ ಇದೆಯಲ್ಲ, ಸೋರಿಕೆಯಾಗಿದೆ. ಸಾವಿರಾರು ರೈತರ ಜೀವನಾಡಿ ಆಗಿರುವಂಥ ಜಲಾಶಯ ಮಾಲವಿ ಜಲಾಶಯ. ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಈ ಒಂದು ಮಾಲವಿ ಜಲಾಶಯ ಇದೆ. 3 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ ಜಲಾಶಯ. ಆದರೆ ಇದ್ದಕ್ಕಿದ್ದಾಗೆ ಈ ಕ್ರಸ್ಟ್ ಗೇಟ್ ಸೋರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಈಗ ಆತಂಕದಲ್ಲಿದ್ದಾರೆ. ಕಳೆದ ತಿಂಗಳು ಕೂಡ ಈ ಸೋರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಅಧಿಕಾರಿಗಳು ಬಂದ್ ಮಾಡಿಸಿದ್ರು. ಹೈದರಾಬಾದ್ ಮೂಲದ ಅಧಿಕಾರಿಗಳನ್ನು ಕರೆಸಿ ದುರಸ್ತಿಯನ್ನು ಮಾಡಿದರು ಅಧಿಕಾರಿಗಳು. ಆದರೆ ಒಂದೇ ತಿಂಗಳಲ್ಲಿ ಮತ್ತೆ ಈ ರೀತಿಯಾಗಿ ಸೋರಿಕೆ ಆಗ್ತಾ ಇರುವಂಥದ್ದು ಸಹಜವಾಗಿ ರೈತರು ಆತಂಕದಲ್ಲಿದ್ದಾರೆ. ಈಗ ದಿನ ಕಳೆದಂತೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀರು ಪೋಲಾದರೆ ಏನು ಮಾಡಬೇಕು ಅಂತೇಳಿ ಒಟ್ಟು 3 TMC ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರುವಂಥ ಜಲಾಶಯ ಇದು. ಈಗ ಸೋರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನುವಂಥ ರೈತರ ಗೋಳಾಟ. ಕಳೆದ 1 ತಿಂಗಳ ಹಿಂದೆ ಈ ರೀತಿಯಾಗಿ ನೀರು ಪೋಲಾಗ್ತಾ ಇತ್ತು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಧಿಕಾರಿಗಳು ಬಂದು ಅದನ್ನು ಸರಿ ಮಾಡಿದರು. ಆದರೆ ಒಂದೇ ತಿಂಗಳಲ್ಲಿ ಮತ್ತೆ ಈ ರೀತಿಯಾಗಿ ಸಮಸ್ಯೆ ಎದುರಾಗಿದೆ. ಕೂಡ ಯಾವುದೇ ಏಜೆನ್ಸಿ ಅದನ್ನು ಭಾಗವಹಿಸಲಿಲ್ಲ. ಮತ್ತು 3ನೇ ಬಾರಿ ನಾವು ಎಲ್ಲೆಲ್ಲಿ ಏಜೆನ್ಸಿ ಇದೆ ರಿಕ್ವೆಸ್ಟ್ ಮಾಡಿಕೊಂಡು ದಯಮಾಡಿ ನೀವು ಆದಷ್ಟು ಬೇಗ ಆ ಗೇಟಿನ ಕೆಲಸ ಮಾಡಿ, ನಮ್ಮ ಸಹಕಾರ ಏನು ಬೇಕು ನಾವು ಕೊಡ್ತೀವಿ, ನಮ್ಮ ಅಧಿಕಾರಿಗಳು ನಿಮ್ಮ ಬೆನ್ನಿಗೆ ನಿಲ್ತಾರೆ ಅಂತ ಹೇಳಿ 6 ಜನನ ಹಾಕ್ಸಿದ್ದೇವೆ. ಈಗ ಯಾರು ಎಲಿಜಿಬಲ್ ಆಗ್ತಾರೆ ಅವರು ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. 4,02,73,000 ಅನುದಾನವನ್ನು ಕೊಟ್ಟಿದ್ದೇವೆ. ಆಲ್ರೆಡಿ ಈಗ ಟೆಕ್ನಿಕಲ್ ಬಿಡ್ ನಡೀತಾ ಇದೆ. ಆಮೇಲೆ ಮಾಲ್ವಿ ಜಲಾಶಯದ ಒಂದು ವಿಷಯ ಹೇಳಿದಿರಿ. 2022ರಲ್ಲಿ ನೀರು ತುಂಬಿದೆ, ಈಗ ಯಾಕೆ ತುಂಬಲಿಲ್ಲ ಅನ್ನುವಂಥದ್ದು. 2022ಕ್ಕೆ ಜಾಕ್ವಾಲಿಗೆ ನೀರು ಬಂತು, 23ರಲ್ಲಿ ಬರಲಿಲ್ಲ. ಬಹಳಷ್ಟು ನಮ್ಮ ಡನ್ನಾಯ್ಕನ ಕೆರೆ ಜಾಕ್ವಾಲಿಗೆ ಕೂಡ ಮುಟ್ಟಲಿಲ್ಲ ನೀರು. ಡಣಪುರ ಹತ್ರ ಇದನ್ನು ಮುಟ್ಟಲಿಲ್ಲ. ಜಾಕ್ವಾಲಿಗೆ ಮುಟ್ಟಲಿದ್ದ ಕಾರಣಕ್ಕೆ ನಾವು ಆ ಬಟನ್ ಆನ್ ಮಾಡಲಿಕ್ಕೆ ಆಗಲಿಲ್ಲ. ಜಾಕ್ವಾಲಿಗೆ ನೀರು ಬರಲಿಲ್ಲ. ಆ ಕಾರಣದಿಂದ ಅದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 1 ತಿಂಗಳ ಹಿಂದೆ ಸೋರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಂದ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಮತ್ತೆ ಅಲ್ಲಿ ಸೋರಿಕೆ ಆಗ್ತಾ ಇದೆ. ರೈತರು ಈಗ ಆತಂಕದಲ್ಲಿದ್ದಾರೆ. ಯಾಕೆ ಈ ರೀತಿಯಾಗಿ ಸಮಸ್ಯೆ? ಒಂದೇ ತಿಂಗಳಲ್ಲಿ ಮತ್ತೆ ಈ ರೀತಿಯ ಘಟನೆ ಆಗಿರೋದಕ್ಕೆ ಏನು ಕಾರಣ? ಹೇಮಕುಮಾರ್, ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಮಾಲ್ವಿ ಜಲಾಶಯ. ಈ ಜಲಾಶಯ ಒಟ್ಟಾರೆ ಸುಮಾರು 3 TMCಯಷ್ಟು ನೀರನ್ನ ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಜಲಾಶಯ. ಅಂದ್ರೆ 2019-20ರಲ್ಲಿ ಹಗರಿಬೊಮ್ಮನಹಳ್ಳಿಯ ಶಾಸಕರಾಗಿದ್ದಂತಹ ಭೀಮನಾಯಕ್ ಅವರು ಏನು ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ಗಳು ಓಪನ್ ಆಗಲ್ಲ ಅಂತ ಸಂದರ್ಭದಲ್ಲಿ JCB ಯಂತ್ರವನ್ನ ಬಳಸಿ ಗೇಟ್ ಅನ್ನ ಅದಕ್ಕೆ ಹಾನಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ 2024ರವರೆಗೂ ಕೂಡ ಆ ಜಲಾಶಯದಲ್ಲಿ ನೀರು ಸಂಗ್ರಹ ಕೂಡ ಇರಲಿಲ್ಲ. ಹಾಗಾಗಿ ಈ ಬಾರಿ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿ ಆಗುತ್ತೆ. ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಾದ ನಂತರ ಏನು ಮಾಲ್ವಿ ಜಲಾಶಯಕ್ಕೆ ಕೂಡ ನೀರು ಕೂಡ ಬರ್ತಕ್ಕಂಥ ಸಂಭವ ಇತ್ತು. ನೀರು ಕೂಡ ಬಂತು. ಈಗ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಭರ್ತಿಯಾದ ನಂತರ ಹಾಲಿ ಶಾಸಕರಾದಂತ ಹಗರಿಬೊಮ್ಮನಹಳ್ಳಿಯ ನೇಮರಾಜ್ ನಾಯಕ್ ಅವರು ಏನು ಗೇಟ್ ರಿಪೇರಿ ಮಾಡಬೇಕು ಅನ್ನುವಂಥದ್ದು ಕೂಡ ಇತ್ತು. ಅದು ಕೂಡ ಮೊನ್ನೆ ತಾನೇ ಕಳೆದ ತಿಂಗಳಷ್ಟೇ ಹೈದರಾಬಾದ್ ಮೂಲದ ಟೆಕ್ನಿಷಿಯನ್ಸ್ ಕೂಡ ಬಂದ್ಬಿಟ್ಟು ಗೇಟ್ ಅನ್ನ ರಿಪೇರಿಯನ್ನ ಮಾಡಿದ್ರು. ಆದ್ರೆ ಕಳೆದ ತಿಂಗಳು ಮಾಡಿರ್ತಕ್ಕಂಥ ರಿಪೇರಿ ನಿಜಕ್ಕೂ ಕೂಡ ಗಮನಿಸಬೇಕಾಗತ್ತೆ. ದೃಶ್ಯಾವಳಿಗಳಲ್ಲಿ ನೀರು ಕೂಡ ಸೋರಿಕೆ ಆಗ್ತಾ ಇದೆ. ಆದ್ರೆ ಮಾಡಿರ್ತಕ್ಕಂಥ ಕೆಲಸ ಕೂಡ ಎಲ್ಲೋ ಒಂದ್ ಕಡೆ ಅರ್ಧಂಬರ್ಧ ಕೆಲಸ ಆಗಿದೆನಾ ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈಗ ರೈತರು ಕೂಡ ಆತಂಕದಲ್ಲಿದ್ದಾರೆ. ಸುಮಾರು 16,000 ಎಕರೆ ಪ್ರದೇಶಗಳಲ್ಲಿ ಈಗಾಗಲೇ ರೈತರು ಕೂಡ ಬೆಳೆಯನ್ನ ಬೆಳೆದಿದ್ದಾರೆ. ನೀರು ಕೂಡ ಬೇಕಾಗುತ್ತೆ. ಹಾಗಾಗಿ ಈಗ ಈ ಸೋರಿಕೆ ಆಗ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರೈತರು ಕೂಡ ಆತಂಕದಲ್ಲಿದ್ದಾರೆ. ಇದನ್ನ ಸರಿಪಡಿಸಬೇಕಾದಂತ ಮಾಲ್ವಿ ಜಲಾಶಯದ ಏನು ಆಡಳಿತ ಮಂಡಳಿ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಕೂಡಲೇ ಅದಕ್ಕೆ ಏನು ನೀರು ನಿಲ್ಬೇಕು, ಅಂದ್ರೆ ಸೋರಿಕೆ ಆಗೋದನ್ನ ತಡಿಬೇಕು ಅನ್ನುವಂತಹ ಉದ್ದೇಶದಿಂದ ಏನಾದ್ರೂ ಅದಕ್ಕೆ
ಅಂಕಿತ ಹಾಕಬೇಕು ಅನ್ನುವಂಥದ್ದು ಕೂಡ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರೈತರು ಕೂಡ ಅಧಿಕಾರಿಗಳಿಗೆ ಮನವಿ ಮೇಲೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಶಾಸಕರು ಕೂಡ ಇದನ್ನ ಕೂಡಲೇ ನೀರನ್ನ ಬಂದ್ ಮಾಡಬೇಕು ಅನ್ನುವಂಥದ್ದು ಕೂಡ ತಂತ್ರಜ್ಞರ ಮೊರೆ ಹೋಗಿರ್ತಕ್ಕಂಥದ್ದು. ಕಾದ್ ನೋಡ್ಬೇಕಾಗುತ್ತೆ ಹೇಮಕುಮಾರ್. ಯಾಕಂತ ಹೇಳಿದ್ರೆ ಈಗ ಸದ್ಯ ಕಳೆದ ತಿಂಗಳಷ್ಟೇ ತುಂಗಭದ್ರಾ ಜಲಾಶಯ ಇದೇ ರೀತಿಯಾದಂತದ್ದಾಗಿತ್ತು. ಗೇಟ್ ನೀರಿಗೆ ಕೊಚ್ಕೊಂಡು ಹೋಗಿತ್ತು. ಆಗ ಕನ್ನಯ್ಯ ನಾಯ್ಡು ಅವರು ಕೂಡ ಅದಕ್ಕೆ ಅಂಕಿತವನ್ನ ಹಾಕಿದ್ರು, ಡ್ಯಾಮ್ ಅನ್ನ ಸರಿಪಡಿಸಿದ್ರು. ಅದೇ ನಿಟ್ಟಿನಲ್ಲಿ ತಂತ್ರಜ್ಞರು ಇದಕ್ಕೂ ಕೂಡ ಡ್ಯಾಮ್ ಸೋರಿಕೆ ಆಗೋದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಏನಾದ್ರೂ ಕ್ರಮ ವಹಿಸ್ತಾರಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.